ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಮಂಡಿಸುವ ಪ್ರಯತ್ನದಲ್ಲಿ ಸಂಸತ್ತಿನಲ್ಲಿ ಹೀನಾಯ ಸೋಲಿನ ನಂತರ ಈಗ ಸರ್ಕಾರ 2029ರ ಲೋಕಸಭೆ ಚುನಾವಣೆಗೆ ಮುನ್ನ ಒಂದು ರಾಷ್ಟ್ರ ಒಂದು ಚುನಾವಣಾ ಮಸೂದೆ ತರೋಕೆ ಪ್ರಯತ್ನ ಪಡ್ತಿರೋದಾಗಿ ಹೇಳಲಾಗ್ತಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ಬಂಗಾಳ ಮತ್ತು ಅಸ್ಸಾಂ ಗೆಲುವಿನ ಬಳಿಕ ಈಗ ಸರ್ಕಾರ ದೇಶಾದ್ಯಂತ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸೋಕೆ ಹೆಚ್ಚಿನ ಧೈರ್ಯ ವಹಿಸುವಂತಿದೆ. ಪಂಚರಾಜ್ಯಗಳಲ್ಲಿ ಚುನಾವಣೆಗಳು ನಡೆಯಲಿರುವಾಗ ಸರ್ಕಾರ ಡಿಲಿಮಿಟೇಷನ್ ಮಸೂದೆಯನ್ನ ಮಂಡಿಸಿತು. ಮಹಿಳಾ ಮೀಸಲಾತಿಯನ್ನ ಅದರೊಂದಿಗೆ ತಳುಕು ಹಾಕಲಾಗಿತ್ತು ಅನ್ನೋದು ಎಲ್ರಿಗೂ ತಿಳಿದೇ ಇದೆ. ಸರ್ಕಾರ 3 ಮಸೂದೆಗಳನ್ನ ಮಂಡಿಸಿತ್ತು, ಒಂದನ್ನ ತಿರಸ್ಕರಿಸಲಾಯಿತು ಮತ್ತು 2ನ್ನ ಸರ್ಕಾರ ಹಿಂತೆಗೆದುಕೊಳ್ತು. ಇದಕ್ಕೆ ವಿರೋಧ ಪಕ್ಷವೇ ಕಾರಣ ಅಂತ ಸರ್ಕಾರ ಆ ಹೊತ್ತಲ್ಲಿ ದೊಡ್ಡ ಪ್ರಚಾರ ಮಾಡಿತು. ಕಾಂಗ್ರೆಸ್, ಟಿಎಂಸಿ ಮತ್ತು ಡಿಎಂಕೆ ಸೇರಿದಂತೆ ಇಡೀ ಇಂಡಿಯಾ ಒಕ್ಕೂಟ ಯಾವುದೇ ಸಂದರ್ಭದಲ್ಲೂ ಅಂತಹ ಮಸೂದೆ ಅಂಗೀಕರಿಸಬಾರದು ಅನ್ನೋ ಪಟ್ಟಿನೊಂದಿಗೆ ಒಗ್ಗಟ್ಟಾಗಿತ್ತು. ಆದರೆ ಈಗ ಡಿಎಂಕೆ ಮತ್ತು ಟಿಎಂಸಿ ಸೋಲಿನ ನಂತರ ಸರ್ಕಾರ ತನ್ನ ಉದ್ದೇಶ ಪೂರೈಸಿಕೊಳ್ಳುವ ಭರವಸೆ ಹೊಂದಿದೆ ಎನ್ನಲಾಗ್ತಿದೆ. ಸರ್ಕಾರ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಎಂಬ ವರದಿಗಳು ಬರ್ತಿದೆ. ಇದು ಕೇವಲ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಿಸಿರದೆ ದೇಶಾದ್ಯಂತ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸೋಕೆ ಮಾಡಲಾಗ್ತಿರುವ ತಯಾರಿ ಎನ್ನಲಾಗ್ತಿದೆ. ಹಾಗಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ ಶೀಘ್ರದಲ್ಲೇ ಜಾರಿಗೆ ಬರಲೂಬಹುದು ಅಂತಾನೂ ಹೇಳಲಾಗ್ತಿದೆ. ಸರ್ಕಾರ ಕಳೆದ ಅಧಿವೇಶನದಲ್ಲಿ ತಿರಸ್ಕೃತವಾದ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನ ಮತ್ತೆ ಮಂಡಿಸೋಕೆ ಪ್ರಯತ್ನಿಸುತ್ತಿದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಮಳೆಗಾಲದ ಅಧಿವೇಶನ ಜುಲೈ ಆರಂಭ ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಪ್ರಾರಂಭ ಆಗತ್ತೆ. ಸರ್ಕಾರ ಆ ಅಧಿವೇಶನದಲ್ಲಿ ಡಿಲಿಮಿಟೇಷನ್ ಮಸೂದೆ ಮಂಡನೆಗೆ ಪ್ರಯತ್ನಿಸ್ತಾ ಇದೆ ಮತ್ತು ಅದೇ ಸಮಯದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನೂ ಕೂಡ ಮಂಡಿಸಬಹುದು ಅಂತ ಹೇಳಲಾಗ್ತಿದೆ. ಇದು ಆದಲ್ಲಿ ಭಾರತದ ರಾಜಕೀಯ ಚಿತ್ರಣ ಬದಲಾಗತ್ತೆ ಅನ್ನೋದು ಸ್ಪಷ್ಟ. ಯಾಕಂದ್ರೆ ರಾಷ್ಟ್ರೀಯ ಚುನಾವಣೆಗಳು ನಡೆದಾಗ ರಾಷ್ಟ್ರೀಯ ಸಮಸ್ಯೆಗಳು ಕೇಂದ್ರ ಬಿಂದುವಾಗಿರುತ್ತೆ ಮತ್ತು ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಸಮಸ್ಯೆಗಳನ್ನ ಎತ್ತಿದಾಗ ಪ್ರಾದೇಶಿಕ ಸಮಸ್ಯೆಗಳು ಮೂಲೆಗುಂಪಾಗತ್ತೆ. ಪ್ರಾದೇಶಿಕ ಸಮಸ್ಯೆಗಳು ಬದಿಗೆ ಸರಿದು ಅದರಿಂದ ಬಿಜೆಪಿಗೆ ಲಾಭ ಆಗತ್ತೆ. ಟಿಎಂಸಿ ಮತ್ತು ಡಿಎಂಕೆ ಸೋಲಿನ ನಂತರ ಸರ್ಕಾರಕ್ಕೆ ಹೊಸ ಭರವಸೆ ಸಿಕ್ಕಂತಾಗಿದೆ. ಡಿಎಂಕೆ ಈ ಮಸೂದೆಯನ್ನ ಬಲವಾಗಿ ವಿರೋಧಿಸಿತ್ತು. ಚುನಾವಣೆ ಮಧ್ಯದಲ್ಲಿ ಸ್ಟಾಲಿನ್ ಇನ್ನಿತರ ಎಲ್ಲಾ ವಿಷಯಗಳನ್ನ ಕೈಬಿಟ್ಟು ಈ ಮಸೂದೆಯ ಪ್ರತಿಗೆ ಬೆಂಕಿ ಹಚ್ಚಿದ್ರು. ಡಿಎಂಕೆ ಸಂಸದರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸಿದ್ರು. ವರದಿ ಪ್ರಕಾರ ಎರಡೂ ಪಕ್ಷಗಳಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಒಡಕು ಸೃಷ್ಟಿ ಮಾಡಿದೆ. 2029ರ ಚುನಾವಣೆಗೆ ಮೊದಲು ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಅಂಗೀಕರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಹಾಗಾದ್ರೆ ಆ ಚುನಾವಣೆಗಳಿಗೆ ಮುನ್ನ ಚುನಾವಣೆಗಳು ನಡೆಯುತ್ತಾ? 2029ರ ಚುನಾವಣೆಗೆ ಮುನ್ನ ಚುನಾವಣೆಗಳು ನಡೆಯಲಿರುವ ರಾಜ್ಯಗಳಿವೆ. ಮುಂದಿನ ವರ್ಷ 2027ರಲ್ಲಿ ಚುನಾವಣೆಗಳು ನಡೆಯಲಿರುವ ರಾಜ್ಯಗಳು ಅಂತಂದ್ರೆ ಗುಜರಾತ್, ಗೋವಾ, ಮಣಿಪುರ, ಪಂಜಾಬ್, ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ. ಈ ಚುನಾವಣೆಗಳು 2029ಕ್ಕೆ ಹೋಗಲಿದೆಯಾ ಅನ್ನೋದು ಪ್ರಶ್ನೆ. ಆಗ ಈ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲಾಗತ್ತಾ? ಈಗಿನ ಸ್ಥಿತಿಯಲ್ಲಿ ಟಿಎಂಸಿ ಸೋತಿರೋದ್ರಿಂದ ದುರ್ಬಲವಾದಂತೆ ಕಾಣ್ತಿದೆ. ಡಿಎಂಕೆ ಕೂಡ ಸೋತಿದೆ ಮತ್ತು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಟಿವಿಕೆ ಜೊತೆ ಕೈ ಜೋಡಿಸಿರೋದ್ರಿಂದ ಈ ಬೆಳವಣಿಗೆ ಸ್ಟಾಲಿನ್ ಅವರ ಪಕ್ಷದೊಳಗೆ ಒಂದು ರೀತಿಯ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ. ಈಗಿನ ಸೋಲು ಡಿಎಂಕೆಯೊಳಗೆ ವಿಭಜನೆಗಳಿಗೆ ಕಾರಣವಾದಂತಿದೆ. ಈ ಹಿಂದೆ ಡಿಎಂಕೆ ಅಂತಹ ಯಾವುದೇ ಮಸೂದೆಯನ್ನ ಚರ್ಚಿಸೋಕೆ ಇಷ್ಟ ಇರಲಿಲ್ಲ. ಈಗ ಅವರು ಕೆಲ ಬಿಜೆಪಿ ಸದಸ್ಯರೊಂದಿಗೆ ಮಾತಾಡಿದ್ದಾರೆ ಅಂತ ಡಿಎಂಕೆ ಒಳಗಿನ ಮೂಲಗಳು ಹೇಳ್ತಿವೆ. ಬಿಜೆಪಿ ಅವರನ್ನ ಸಂಪರ್ಕಿಸಿದೆ ಮತ್ತು ಡಿಎಂಕೆ ಈಗ ಕನಿಷ್ಠ ಪಕ್ಷ ಮಾತುಕತೆಗೆ ಸಿದ್ಧವಾಗಿದೆ. ಅಂದ್ರೆ ಡಿಎಂಕೆ ಒಳಗೆ ಬಿಜೆಪಿ ಜೊತೆ ಮಾತನಾಡೋದಕ್ಕೆ ಬಯಸುವ ಒಂದು ಬಣ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಡಿಎಂಕೆ ಮತ್ತು ಬಿಜೆಪಿ ಎಂದಿಗೂ ಒಂದೇ ವೇದಿಕೆಯಲ್ಲಿ ಬಂದಿಲ್ಲ. ಅವೆರಡೂ ಪರಸ್ಪರ ಸಂಪೂರ್ಣವಾಗಿ ವಿರೋಧಿಸುವ ಪಕ್ಷಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ ಮೋದಿ ಸರ್ಕಾರದ ಕನಸಿನ ಯೋಜನೆ. ಇದಕ್ಕೆ ಸಂಬಂಧಿಸಿದಂತೆ ರಚಿಸಲಾಗಿರುವ ಜೆಪಿಸಿ ಉತ್ತಮ ಪ್ರಗತಿ ಸಾಧಿಸಲಾಗ್ತಿದೆ ಮತ್ತು ಕಾನೂನನ್ನ ತಿದ್ದುಪಡಿ ಮಾಡುವ ಸಿದ್ಧತೆಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಅಂತ ಹೇಳಿದೆ. ಎಲ್ಲಾ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಮತ್ತು ಲೋಕಸಭೆ ಚುನಾವಣೆಗಳನ್ನ ಏಕಕಾಲದಲ್ಲಿ ನಡೆಸೋಕೆ ಸಾಧ್ಯವಾಗದೇ ಇದ್ರೆ ಅವುಗಳನ್ನ ಹಂತ ಹಂತವಾಗಿ ನಡೆಸೋಕೆ ಸರ್ಕಾರ ಮುಂದಾಗಬಹುದು ಅಂತ ಹೇಳಲಾಗ್ತಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಅವುಗಳನ್ನ ನಡೆಸಿ ಉಳಿದ ಕೆಲವೇ ರಾಜ್ಯಗಳಲ್ಲಿ ಕ್ರಮೇಣ ಅದನ್ನ ನಡೆಸಬಹುದು ಅಂತ ಹೇಳಲಾಗ್ತಿದೆ. ಸುವ್ಯವಸ್ಥಿತಗೊಳಿಸಬೇಕು. ಇದರಿಂದ ದೇಶದಲ್ಲಿ ಒಮ್ಮೆ ಚುನಾವಣೆಗಳು ನಡೆಯುತ್ತೆ. ಈ ವಿಷಯದಲ್ಲಿ ಈಗ ಸರ್ಕಾರ ಟಿಎಂಸಿ ಮೇಲೆ ಹೆಚ್ಚಿನ ಭರವಸೆ ಹೊಂದಿದೆ ಅಂತ ಹೇಳಲಾಗ್ತಿದೆ. ಸೋತಿರುವ ಟಿಎಂಸಿ ಒಳಗೆ ಅಪಾರ ಅಸಮಾಧಾನ ಇದೆ ಮತ್ತು ಪಕ್ಷ ಒಡೆಯಲಿದೆ ಅಂತ ಬಿಜೆಪಿ ನಂಬತ್ತೆ. ಅದು ವಿಭಜನೆ ಆದಾಗ್ಲೆಲ್ಲ ಬಿಜೆಪಿಗೆ ಲಾಭ ಆಗತ್ತೆ. ರಾಜ್ಯಸಭೆಯಲ್ಲಾಗ್ಲಿ ಅಥವಾ ಲೋಕಸಭೆಯಲ್ಲಾಗ್ಲಿ ಟಿಎಂಸಿ ಸಂಸದರು ಬಿಜೆಪಿಗೆ ಸೇರಿದ್ರೆ ಬಿಜೆಪಿ ಬಲ ಹೆಚ್ಚಲಿದೆ. ಈಗಾಗಲೇ ಎಎಪಿಯ 7 ಸಂಸದರು ಬಿಜೆಪಿ ಸೇರಿ ಬಿಜೆಪಿ ಬಲ ಹೆಚ್ಚೋಕೆ ಕಾರಣರಾಗಿದ್ದಾರೆ. ಪರಿಸ್ಥಿತಿ ಹೀಗಾದ್ರೆ ವಿರೋಧ ಪಕ್ಷದ ಬೆಂಬಲದ ಅಗತ್ಯವಿಲ್ಲದೆ ಕೇವಲ ಎನ್ಡಿಎ ಮಿತ್ರ ಪಕ್ಷಗಳೊಂದಿಗೆ ಅದು ಮಸೂದೆಯನ್ನ ಅಂಗೀಕರಿಸಬಹುದು. ಇದು ಇನ್ನೂ ದೂರದ ಕನಸಾಗಿದ್ದರೂ ಅಂತಹ ಸಾಧ್ಯತೆಗಳನ್ನ ಕಡೆಗಣಿಸುವಂತಿಲ್ಲ. ಸರ್ಕಾರ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆನೂ ಹೆಚ್ಚು ಉತ್ಸುಕವಾಗಿದೆ. ಅಸ್ಸಾಂನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಜಾರಿಗೆ ತಂದಾಗ ವಿರೋಧ ಪಕ್ಷಗಳು ಪ್ರಬಲವಾಗಿದ್ದ ಸ್ಥಾನಗಳನ್ನು ಸಂಪೂರ್ಣವಾಗಿ ಒಡೆಯಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ.
ವಿರೋಧ ಪಕ್ಷಗಳಿಗೆ ಪ್ರಯೋಜನವಾಗುವ ಜನಸಂಖ್ಯೆಯನ್ನ ಬೇರ್ಪಡಿಸಿ ಅವುಗಳನ್ನ ಬೇರೆ ಬೇರೆ ಕ್ಷೇತ್ರಗಳಾಗಿ ಒಡೆಯಲಾಯಿತು. ಇದೇ ವಿಧಾನವನ್ನ ಬಿಜೆಪಿ ದೇಶಾದ್ಯಂತ ಜಾರಿಗೆ ತರಲಿದೆ ಅನ್ನೋ ಆತಂಕವನ್ನ ರಾಹುಲ್ ಗಾಂಧಿ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ದೇಶಾದ್ಯಂತ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ ಸ್ಥಾನಗಳು ಹೆಚ್ಚಾಗತ್ತೆ. ಸುಮಾರು 800ಕ್ಕೂ ಹೆಚ್ಚು ಸ್ಥಾನಗಳಾಗತ್ತೆ. ನಂತರ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ನಡೆಸೋದು ಸರ್ಕಾರದ ಲೆಕ್ಕಾಚಾರ ಆಗಿರ್ಬೋದು. ಕೆಲವು ಅಡಚಣೆಗಳು ಸಂಭವಿಸಿದ್ರು ಕೆಲವೇ ದಿನಗಳಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಆದರೆ ಇದರಿಂದ ಎಲ್ಲ ವಿರೋಧ ಪಕ್ಷಗಳು ದೀರ್ಘಾವಧಿ ಪೆಟ್ಟು ತಿನ್ಬೇಕಾಗತ್ತೆ. ಪ್ರಾದೇಶಿಕ ಪಕ್ಷಗಳು ಇದರಿಂದ ಹೆಚ್ಚು ತೊಂದರೆ ಎದುರಿಸತ್ತೆ. ಯಾಕಂದ್ರೆ ರಾಷ್ಟ್ರೀಯ ಚುನಾವಣೆಗಳ ಜೊತೆಗೆ ರಾಜ್ಯ ಚುನಾವಣೆಗಳು ನಡೆದಾಗ ರಾಜ್ಯದ ಸಮಸ್ಯೆಗಳು ಮಸುಕಾಗತ್ತೆ. ವಾಸ್ತವವಾಗಿ ರಾಜ್ಯ ಸಮಸ್ಯೆಗಳು ಈಗಾಗಲೇ ಮಸುಕಾಗ್ತಿವೆ. ಹೀಗಿರುವಾಗ ಎಲ್ಲ ವಾತಾವರಣ ಬಿಜೆಪಿ ಗೆಲುವಿನ ಕಡೆ ತಿರುಗಬಹುದು ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಪ್ರಾದೇಶಿಕ ಪಕ್ಷಗಳಾದ ಡಿಎಂಕೆ, ಟಿಎಂಸಿ, ಸಮಾಜವಾದಿ ಪಕ್ಷ ಮತ್ತು ಆರ್ಜೆಡಿ ತೀರಾ ಕೆಟ್ಟ ಪರಿಸ್ಥಿತಿ ಮುಟ್ಟುವಂತಾದ್ರೆ ಕಡೆಗೆ ದೇಶದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಮತ್ತು ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಮಾತ್ರ ಉಳಿಯಲಿದೆಯಾ ಅನ್ನೋ ಆತಂಕ ಮೂಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.